ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 151ನೇ ದಿನದ ವ್ಲಾಗು. ಇನ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನಾನು ಪ್ರೀವಿಯಸ್ ಮಿನಿ ವ್ಲಾಗಲ್ಲಿ ಹಾಗೆ ನಿನ್ನೆ ಡೈಲಿ ವ್ಲಾಗಲ್ಲಿ ಹೇಳಿದ ಪ್ರಕಾರ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ. ಅಂದರೆ ಯಾವಾಗ ನನಗೆ ಟೈಮ್ ಸಿಕ್ಕಿದ್ರೆ ಎಷ್ಟು ಆಗುತ್ತೋ 6 ಮಿನಿಟ್ಸ್ ಮೇಲೆ ಎಷ್ಟು ಆಗುತ್ತೋ ಅಷ್ಟನ್ನು ಮಾತ್ರ ವೀಡಿಯೋಸ್ ಮಾಡ್ಕೋತಾ ಇದ್ದೀನಿ. ಸೊ ಟೈಮಿಂಗ್ ಗೊತ್ತಿಲ್ಲ ನನಗೆ ಹಾಕೋ ಟೈಮಿಂಗ್, ಯಾಕಂದರೆ ಯಾವಾಗ ನಾನು ಫ್ರೀ ಇರ್ತೀನೋ ಆವಾಗ ವಾಯ್ಸ್ ಕೊಟ್ಕೊಂಡು ದಿನ ಸಂಜೆ ಒಳಗಡೆ ಯಾವಾಗಲಾದರೂ ಒಂದು ಟೈಮ್ ಹಾಕೋಣ ಅಂತ. ಸೊ ಈಗ ಟೈಮ್ ಬಂದು ನಾನು ಹಾಕ್ತಿರೋ ಟೈಮ್ 2:02 ಇವಾಗ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಇದು ನಾನು ಅಪ್ಲೋಡ್ ಮಾಡೋಷ್ರೊಳಗಾಗಿ 3:30 ಆಗುತ್ತೆ. ಸೊ ಏನಪ್ಪ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಇದಕ್ಕಿನ ಬೇಳೆಕಾಳು ಸಾಂಬಾರಿಗೆ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಮಾಮೂಲಿ ಮಸಾಲೆಗೆ ಹಾಕೋತೀನಿ, ಬಟ್ ಇದರಲ್ಲಿ ಎಕ್ಸ್ಟ್ರಾ ನಾವೇನು ಸೇರಿಸ್ತೀರಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಕೊಬ್ಬರಿ ಹಾಕ್ತೀನಿ, ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಅರಶಿನ ಹಾಕಿಬಿಟ್ಟು ಮಾಮೂಲಿ ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ಬಾಡಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಹಾಗೆ ಕಡಲೆಪಪ್ಪು ಬದಲು ಏನು ಹಸಿ ಅವರೆ ಕಾಳಿರುತ್ತೆ ಅಲ್ಲ, ಇದಕ್ಕಿನ ಬೇಳೆ, ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಸ್ಮೆಲ್ಲನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಹಾಕಿ ಮಿಕ್ಸಿಗೆ ಹಾಕೋದಷ್ಟೇ. ಸೊ ಅದು ಹಾಕಿದಾದಮೇಲೆ ನಾನು ನೆಕ್ಸ್ಟು ಮಿಕ್ಸಿಗೆ ಹಾಕೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದು ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡೆ. ಒಂದೊಂದೇ ಕೆಲಸ ಬೇಗ ಬೇಗ ಮಾಡ್ಕೊಂಡು ಅದ್ರ ಜೊತೆಗೆ ಹಾಗೆ ಪಾತ್ರೆ ಕೂಡ ಉಜ್ಜಬೇಕಾಗಿತ್ತು. ಒಂದು ಸೈಡ್ ಒಲೆ ಉರಿತಾ ಇರೋದು ನನಗೆ, ಯಾಕಂದರೆ ಒಂದು ಸೈಡ್ ಫುಲ್ಲು ಟೈಟ್ ಆಗಿಬಿಟ್ಟಿದೆ, ಅದೇನೂ ಮಾಡೋಕ್ಕಾಗ್ತಾಯಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಒಂದು ಸೈಡ್ನಲ್ಲೇ ಮಾಡ್ಕೊತಾ ಇದ್ದೆ. ಏನು ಸಣ್ಣ ಚಪಾತಿ ಸ್ವಲ್ಪ ಇಟ್ಟಿತ್ತು ಮೊನ್ನೆದು, ಗುರುವಾರ ಬೆಳಗ್ಗೆ ಮಾಡಿದ್ದು. ಸೊ ಅದನ್ನ ಕೂಡ ಚಪಾತಿ ಎಲ್ಲ ಮಾಡಿಬಿಟ್ಟು ಒಳಗಡೆ ಇದಕ್ಕೆಲ್ಲ ಹಾಕಿ ಒಂದೊಂದೇ ರೆಡಿ ಮಾಡಿದೆ. ಟೈಮ್ ಆಗಿಬಿಡುತ್ತೆ, 3 ಗಂಟೆ ಆಗಿಬಿಡುತ್ತೆ ಊಟಕ್ಕೆ ಅಂತ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ ಹಾಕಿದ್ಮೇಲೆ ಮಿನಿ ವ್ಲಾಗ್ನ ನಾನು ಹಾಕ್ತೀನಿ. ಮಿನಿ ವ್ಲಾಗಲ್ಲಿ ಒಂದೊಂದು ಟೈಮ್ ಬಂದು ನಾನು ಫುಲ್ ವ್ಲಾಗ್ನ ಹಾಕೋಕ್ಕಾಗಿರೋದಿಲ್ಲ, ಅಂದರೆ ಫುಲ್ ವ್ಲಾಗ್ನ ಟ್ಯಾಗ್ ಕೂಡ ಮಾಡೋಕ್ಕಾಗಿರೋದಿಲ್ಲ. ಸೊ ನನ್ನ ಚಾನಲ್ಲು ಅಲ್ಲಿ ನೀವು ವ್ಲಾಗ್ನ ನೋಡ್ಬೋದು. ಸೊ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಕೂಡ ನನ್ನ ಮಿನಿ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಅಲ್ಲಿ ಕೂಡ ಇದು ಮಾಡ್ಬೋದು. ಇನ್ನು ಒಗ್ಗರಣೆಗೆ ಹಾಕ್ಕೊಂಡೆ, ಹಸಿ ಕಾಳು ಸ್ಮೆಲ್ ಹೋಗೋವರೆಗೂ ಹುರಿಯೋಣ ಅಂತ ಹೇಳ್ಬಿಟ್ಟು ಹಾಕಿ, ಆಮೇಲೆ ಬದನೆಕಾಯಿ, ಆಲೂಗಡ್ಡೆ ಹಾಕಿಬಿಟ್ಟು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಮಸಾಲೆನ ಅದು ಹಾಕಿ ಚೆನ್ನಾಗಿ ಕುದಿಯೋಕ್ಬಿಟ್ಟೆ. ಕುಕ್ಕರೆಲ್ಲ ಹಾಕಿದ್ರೆ ಒಂದು ವಿಸಿಲ್ಗೆಲ್ಲ ಕಾಳು ನುಣ್ಣಗೋಗುತ್ತೆ, ಬಟ್ ನನಗೆ ಇಷ್ಟ ಇಲ್ಲ, ಅದಕ್ಕೆ ಪಾತ್ರೆಯಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಪಾತ್ರೆಯಲ್ಲೇ ಹಾಕಿದೆ. ಇನ್ನು ಚಪಾತಿ ಎಲ್ಲ ನೀಟಾಗಿ ಬೇಲಿ ಇಟ್ಕೊಂಬಿಟ್ಟೆ ಒಂದು ಸೈಡು. ಬೇಲಿದಾದಮೇಲೆ ಚಪಾತಿ ಸಾಂಬಾರು ಕಾಯ್ತಾ ಇರಲಿ, ಆಮೇಲೆ ಇದು ಮಾಡೋಣ ಅಂತ ಚಪಾತಿ ಮಾಡಿಬಿಟ್ಟು ಆಮೇಲೆ ಸಾರು ಮತ್ತೆ ಕುದಿಯೋಕ್ಕಿಡೋಣ ಅಂತ ಹೇಳಿಬಿಟ್ಟು ನಾನು ಫಸ್ಟು ಸಾಂಬಾರನ್ನ ಸೈಡ್ಗಿಟ್ಟು ಚಪಾತಿ ಏನು ಹೆಂಚಿದೆ ಅದಿಟ್ಟು ಚಪಾತಿ ಸುಟ್ಕೊಂಡೆ. ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನ ನಾನು ರೀಲ್ ಕೂಡ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಇನ್ಸ್ಟಾಗ್ರಾಮ್ ಯಾರೆಲ್ಲ ನನ್ನ ಚಾನಲ್ ಇನ್ಸ್ಟಾಗ್ರಾಮಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಾಲೋ ಮಾಡಿಲ್ಲ, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಫಾಲೋ ಮಾಡ್ಬೋದು. ಅದ್ರ ಲಿಂಕ್ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ. ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡು ನಾವೇನಾದರೂ ಕೈ ಕಟ್ಟು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ಗೆದ್ದರೆ ಖುಷಿ ಸಿಗುತ್ತೆ, ಸೋತ್ರೆ ಅನುಭವ ಆಗುತ್ತೆ ಅನ್ನೋದು ಒಂದು ಇದಿದೆ. ಸೊ ಈಗ ರೀಲ್ ಕೂಡ ಅಷ್ಟೇ, ಯಾರೆಲ್ಲ ಹೊಸ್ದಾಗಿ ಬಿಸ್ನೆಸ್ಗಳು ಸ್ಟಾರ್ಟ್ ಮಾಡ್ತಿರ್ತಾರೆ ಅವರೆಲ್ಲ ಇದನ್ನು ಒಂದು ಮೋಟಿವೇಶನ್ ಅಂತಲೇ ತೊಗೊಂಡಿರ್ತಾರೆ. ಅಂದರೆ ಅದು ವಾಯ್ಸ್ ಕೊಟ್ಟು ಅದನ್ನೇ ಒಂದು ಮ್ಯೂಸಿಕ್ ಹಾಕಿ ಮಾಡಿರ್ತಾರೆ. ಸೊ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಏನಪ್ಪ ಅಂದರೆ ನಾನು ಏನೂ ಮಾಡೋದೇ ಇಲ್ಲ, ಮಾಡೋದೇನೆ ನನ್ನ ಕೈಲಿ ಏನೂ ಆಗೋಲ್ಲ ಅಂತ ಅಂದ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ನಾನು ಮಾಡ್ತಾ ಇದ್ದೀನಲ್ಲ, ಇದರಲ್ಲಿ ಸಕ್ಸಸ್ ಸಿಕ್ಕಿದ್ರೆ, ಗೆಲುವು ಸಿಕ್ಕಿದ್ರೆ ನಾನು ಇದನ್ನು ಖುಷಿ ಪಡೋಣ, ಇಲ್ಲ ಅಂದರೆ ಇದರಿಂದ ಒಂದು ಅನುಭವ ಸಿಗುತ್ತೆ, ಇದರಿಂದ ನನಗೆ ಒಂದು ಪಾಠ ಕಲ್ತಂಗಾಗುತ್ತೆ. ಈ ಸೋಲಿಂದ ಯಾರ್ಯಾರು ನನ್ನ ಜೊತೆ ಇರ್ತಾರೆ, ಅವರು ಏನು ನಮಗೆ ಕಲಿಸ್ಕೊಡ್ತಾರಲ್ಲ ಪಾಠ, ಅದೇನೇ ನಮಗೆ ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಇದು ಆಗುತ್ತೆ. ಯಾಕಂದರೆ ನಾನು ಸುಮಾರು ವೀಡಿಯೋಸಲ್ಲಿ ಹೇಳಿದ್ದೀನಿ, ಸುಮಾರು ಜನಕ್ಕೆ ಇದರ ಅನುಭವ ಕೂಡ ಆಗ್ತಾ ಇರುತ್ತೆ. ಏನಪ್ಪ ಅಂದರೆ ನಮ್ಮ ಲೈಫಲ್ಲಿ ನಡೆಯೋ ಒಂದು ಸಣ್ಣ ಪುಟ್ಟ ಒಂದು ತಪ್ಪುಗಳಾಗಿರ್ಬೋದು, ಸಣ್ಣ ಪುಟ್ಟ ಸೋಲುಗಳಾಗಿರ್ಬೋದು, ನಾವು ಮಾಡೋ ಕೆಲಸದಲ್ಲಿ ನಮ್ಗೆ ಏನು ಸಕ್ಸಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸಕ್ಸಸ್ ಸಿಗೋಕ್ಕೂ ಮುಂಚೆ ನಮಗೆ ಸೋಲು ಆಗಿದ್ದರೆ ಮಾತ್ರ ಅದು ನಮ್ಮನ್ನು ನಂಬರ್ 1 ಸ್ಥಾನದಲ್ಲಿ ನಿಲ್ಲಿಸೋದಂತೂ ಪಕ್ಕ. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ನಂಬರ್ 1 ಸ್ಥಾನಕ್ಕೆ ಫಸ್ಟೇ ಹೋಗ್ಬಿಟ್ರೆ ನಮ್ಗೆ ಅವಮಾನಗಳು ಗೊತ್ತಿರೋದಿಲ್ಲ, ಮತ್ತು ನಮಗೆ ಏನಂದರೆ ಏನೂ ಗೊತ್ತಿರೋದಿಲ್ಲ. ಅಂದರೆ
ಜೀವನದಲ್ಲಿ ಯಾರು ನನ್ನೋರಲ್ಲ ಅನ್ನೋದು ನಮ್ಗೆ ಗೊತ್ತೇ ಆಗೋದಿಲ್ಲ. ಸೊ ಅಷ್ಟು ನಾವು ಟಾಪಲ್ಲಿ ಇರ್ತೀವಲ್ಲ, ಎಲ್ಲ ನಮ್ಮೋರೇ ಆಗಿಬಿಟ್ಟಿರ್ತಾರೆ. ಅದೇ ಸೋಲನ್ನ ನಮಗೆ ತೋರಿಸ್ಕೊಟ್ಟಿದ್ರೆ, ಸೋಲು ನಮ್ಮ ಜೊತೆ ಒಂದು ಸ್ವಲ್ಪ ದಿನ ಪ್ರಯಾಣ ಮಾಡಿದರೆ ಸೋಲು ನಮ್ಮ ಫ್ರೆಂಡ್ ಆಗಿದ್ದರೆ, ಗೆಲುವಿಗೂ ಮುಂಚೆ ನಾವು ಸೋಲಲ್ಲಿ ಯಾರ್ಯಾರು ನಮ್ಮ ಜೊತೆ ಇದ್ದರು, ಯಾರ್ಯಾರಿಲ್ಲ ಅನ್ನೋದು ಅದೇ ತೋರಿಸ್ಕೊಟ್ಬಿಟ್ಟಿರುತ್ತೆ. ಇಷ್ಟೇ ನಿನ್ನ ಜೀವನ, ಇಷ್ಟೇ ನಿನ್ನ ಇದು, ನೋಡ್ಕೊ, ಇವರೆಲ್ಲ ನಿನ್ನೋರು, ಇವರೆಲ್ಲ ನಿನ್ನೋರಲ್ಲ ಅಂತ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಾಂಬಾರು ಆಗೋಕ್ಕೂ ಮುಂಚೆ ಚಪಾತಿ ಎಲ್ಲ ಮಾಡಿಬಿಟ್ಟು ಚಪಾತಿನ ಒಂದು ಬಾಕ್ಸ್ಗೆ ಹಾಕ್ಕೊಂಡೆ ಅಂಗಡಿ ಹತ್ರ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇರೋ ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ಮತ್ತೆ ಉಜ್ಜಾಕಿದೆ. ಇನ್ನೇನಿದ್ರು ನೈಟ್ಗೆ ಡಿನ್ನರ್ಗೆ ಸ್ವಲ್ಪ ಪ್ರಿಪೇರ್ ಮಾಡಬೇಕಾಗಿತ್ತು. ನಾನು ಕೂಡ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೋಟ್ಲ ಹತ್ರದಿಂದ ಬೇಗನೆ ಬಂದೆ. ಇನ್ನು ರಾತ್ರಿ ಮುದ್ದೆ ಮಾಡೋಣ ಅಂದ್ಕೊಂಡೆ. ಅಮ್ಮನಿಗೆ ನಾನು ಬಂದು ಗೋಧಿ ದೋಸೆ, ಚಪಾತಿ, ಗೋಧಿ ಹಿಟ್ಟಲ್ಲೇ ಮುದ್ದೆ ಮಾಡಿಬಿಟ್ಟೆ. ಗೋಧಿ ಹಿಟ್ಟಲ್ಲಿ ಯಾಕೆ ಮುದ್ದೆ ಮಾಡಿದೆ ಅಂದರೆ ರಾಗಿ ಹಿಟ್ಟು ಖಾಲಿಯಾಗಿತ್ತು. ಸೊ ಇಲ್ಲೆಲ್ಲ ತೊಗೊಂಬಂದ್ರೆ 20 ರೂಪಾಯಿಗೆ 30 ರೂಪಾಯಿಗೆ ತೊಗೊಂಬಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟು ಹಾಕಿ ಮುದ್ದೆ ಮಾಡಿ ಸಾಂಬಾರು ಕಾಯಿಸಿಟ್ಟಿದೆ. ಅದನ್ನ ಊಟಕ್ಕೆ ಹಾಕಿ ಅಮ್ಮನಿಗೆ ಕೊಟ್ಟುಬಿಟ್ಟು ಆಮೇಲೆ ನಾನು ಬೇಗ ತಿಂದು, ಅಲ್ಲಿ ನೋವು ಜಾಸ್ತಿ ಆಗಿದ್ದರಿಂದ ಕೋಲ್ಡಲ್ಲಿ ಇದ್ದಷ್ಟು ಇನ್ನೂ ಒಂಥರ ಪೇಯ್ನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಮಲ್ಗೋಣ ಅಂತ ಹೇಳಿ 8:15ಗೆಲ್ಲ ಮುದ್ದೆ ಮಾಡಿ ಊಟ ಕೊಟ್ಬಿಟ್ಟು ಮಲ್ಗೋಣ ಅಂತ ಅಂದ್ಕೊಂಡೆ. ಬಟ್ ಬೇರೆ ಏನೂ ಕೆಲಸ ಮಾಡಲಿಲ್ಲ. ಪಾತ್ರೆ ಎಲ್ಲ ಅವಾಗ ಉಜ್ಜಾಕಿದ್ದಕ್ಕೆ ಇನ್ನೂ ಸ್ವಲ್ಪ ಇತ್ತು, ಏನೂ ಉಜ್ಜಿರಲಿಲ್ಲ. ಸೊ ಇವತ್ತಿನ ರೊಟೀನ್ ಇಷ್ಟೇ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹಾಕಿದ್ಮೇಲೆ ಮಿನಿ ವ್ಲಾಗ್ ಕೂಡ ಹಾಕ್ತೀನಿ, ಅದಕ್ಕೂ ಸಪೋರ್ಟ್